ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಪ್ರಥಮ PUC ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಟೆಸ್ಟ್ಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಕವರ್ ಮಾಡಿರ್ತಕ್ಕಂಥ ಕ್ವಶನ್ಸ್ಗಳು ಮಾತ್ರ ವೆರಿ ಇಂಪಾರ್ಟೆಂಟೇ ಇದ್ದಾವೆ. ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ನಿಮಗೆ ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಹಿಸ್ಟ್ರಿ ಹಾಕಿದ್ದೀನಿ, ಎಕನಾಮಿಕ್ಸ್ ಹಾಕಿದ್ದೀನಿ, ಸೋಷಾಲಜಿ ಕೂಡ ಹಾಕಿದ್ದೀನಿ. ಅವೆಲ್ಲದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಇನ್ನು ನಿಮ್ಮ ಎಕ್ಸಾಮ್ ಮುಂದೆ ಇತ್ತಂದರೆ ಖಂಡಿತವಾಗಿ ನೀವು ನನಗೆ ಕಮೆಂಟ್ ಮಾಡಿ, ಮತ್ತೊಂದು ಸೆಟ್ನ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಕೊಡ್ತೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ವೆರಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್, ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಇನ್ನು ರಾಜ್ಯಶಾಸ್ತ್ರದ ಮೂಲಪದ ಯಾವುದು ಅಂತ ಕೇಳ್ತಾರೆ. ಸೊ ರಾಜ್ಯಶಾಸ್ತ್ರದ ಮೂಲಪದ ಪಾಲಿಸ್ ಅಂತಕ್ಕಂಥದ್ದು ಬರ್ತದೆ. ಪ್ರಶ್ನೆ 3, ಮಾನವನ ಅತ್ಯಗತ್ಯ ಸಂಸ್ಥೆ ಅಂತ ಕೇಳಿದ್ದಾರೆ. ಸೊ ಮಾನವನ ಅತ್ಯಗತ್ಯ ಸಂಸ್ಥೆ ರಾಜ್ಯ. ರಾಜ್ಯದ ಹೃದಯ ಮತ್ತು ಆತ್ಮ ಅಂತ ಯಾವುದಕ್ಕೆ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಬಂದ್ಬಿಟ್ಟು ಪರಮಾಧಿಕಾರ. ಇನ್ನು ಬಿಟ್ಟ ಸ್ಥಳ ತುಂಬಲಿಕ್ಕೂ ಕೂಡ 4 ಪ್ರಶ್ನೆಗಳನ್ನ ಕೇಳಿದ್ದೀವಿ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ರಾಜ್ಯಶಾಸ್ತ್ರವನ್ನು ಪ್ರಥಮವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದವರು ಅಂತ ಕೇಳಿದ್ದಾರೆ ಅರಿಸ್ಟಾಟಲ್. ಹಾಗಾದರೆ ಪಾಲಿಸ್ ಪದದ ಅರ್ಥ ಏನು? ಸೊ ಪಾಲಿಸ್ ಪದದ ಅರ್ಥ ನಗರ ರಾಜ್ಯ ಅಂತ ಹೇಳ್ತಾರೆ. ಇನ್ನು ರಾಜ್ಯದ ಮೂಲಪದ ಯಾವುದು ಅಂತ ಕೇಳಿದ್ದಾರೆ. ಸೊ ರಾಜ್ಯದ ಮೂಲಪದ ಬಂದ್ಬಿಟ್ಟು ಸಿವಿಟಾಸ್. ಇನ್ನು ಮಾನವ ಸಾಮಾಜಿಕ ಮತ್ತು ರಾಜಕೀಯ ಜೀವಿ ಅಂತ ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಅದನ್ನು ಹೇಳಿದವರು ಅರಿಸ್ಟಾಟಲ್ ಇಸ್ ದ ರೈಟ್ ಆನ್ಸರ್. 2 ಅಂಕದ ಪ್ರಶ್ನೆಗಳು ಪ್ರತಿ ಸರಿ ಕೇಳ್ತಾರೆ. ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅದರ ಡೆಫಿನೇಷನನ್ನು ಬಹೆಟ್ ಮಾಡಲೇಬೇಕು. ರಾಜ್ಯಶಾಸ್ತ್ರ ಅನ್ನೋದು ರಾಜ್ಯ ಮತ್ತು ಸರ್ಕಾರದ ವ್ಯವಸ್ಥೆ ಹಾಗೂ ಕಾರ್ಯನಿರ್ವಹಣೆ ವಿವರಿಸ್ತದೆ ಅನ್ನೋದನ್ನು ಅದರ ಅರ್ಥದಲ್ಲಿ ನೀವು ಸಾಮಾನ್ಯವಾಗಿ ಇದನ್ನು ಏನು ಮಾಡಿರಿ, ಬೈಪಟ್ ಮಾಡಿರಿ. ವ್ಯಾಖ್ಯೆಗಳು ಗೆಟಲ್ ಅವರು ಏನು ಹೇಳಿದ್ದಾರೆ ಅಂದ್ರೆ, ರಾಜ್ಯದ ಅಧ್ಯಯನ ಮಾಡುವ ವಿಜ್ಞಾನ ರಾಜ್ಯಶಾಸ್ತ್ರ. ಪಾಲ್ ಜೆನೆಟ್ ಹೇಳಿದ್ದು, ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ರಾಜ್ಯಶಾಸ್ತ್ರ. ಇದು ಇಂಪಾರ್ಟೆಂಟ್ ಇದೆ, ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವ ಅಧ್ಯಯನದ ವಿಭಾಗಗಳು ಯಾವುವು ಅಂತ ಕೇಳಿದ್ದಾರೆ. 3 ಬರ್ತವ. ರಾಜಕೀಯ ಸಿದ್ಧಾಂತ, ರಾಜಕೀಯ ಸಂಸ್ಥೆ ಮತ್ತು ರಾಜಕೀಯ ಪಕ್ಷಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು. ಪ್ರಶ್ನೆ 11, ರಾಜ್ಯಶಾಸ್ತ್ರ ಅಧ್ಯಯನದ ವಸ್ತು ವಿಷಯಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಇಲ್ಲಿ ರಾಜ್ಯದ ಅಧ್ಯಯನ ಅಂತ ಹೇಳಿದವರು ಗ್ಯಾರಿಸ್ ಮತ್ತು ಗಾರ್ನ್. ಸರ್ಕಾರದ ಅಧ್ಯಯನದಲ್ಲಿ ಬರೋದು ಜಾನ್ ಸಿಲೆ ಮತ್ತು ಲಿಕಾಕ್, ಇವರು ಪ್ರತಿಪಾದಕರು. ರಾಜ್ಯ ಮತ್ತು ಸರ್ಕಾರಗಳ ಎರಡರ ಅಧ್ಯಯನ ಗೆಟಲ್ ಜೆನೆಟ್ ಅಂತಕ್ಕಂಥವರು ಪ್ರತಿಪಾದಕರು. ಇನ್ನು ರಾಜ್ಯದ ಉದಯದ 2 ಸಿದ್ಧಾಂತಗಳನ್ನು ಹೆಸರಿಸ್ರಿ ಅಂತ ಕೇಳಿದ್ದಾರೆ. ಅದರಲ್ಲಿ ದೈವಿ ಸಿದ್ಧಾಂತ ಬರ್ತದೆ, ಸಾಮಾಜಿಕ ಒಪ್ಪಂದದ ಸಿದ್ಧಾಂತ ಬರ್ತದೆ, ನೈಸರ್ಗಿಕ ಸಿದ್ಧಾಂತ ಬರ್ತದೆ. ಇದು ಇಂಪಾರ್ಟೆಂಟ್. ಇನ್ನು ರಾಜ್ಯವನ್ನು ವ್ಯಾಖ್ಯಾನಿಸಿ, ಇದು ಕೂಡ ನೀವು ಏನು ಮಾಡಬೇಕಪ್ಪ ಅಂದರೆ ಬೈಪಟ್ ಮಾಡಬೇಕು. ಸೊ ಫಸ್ಟ್ ಒನ್, ವುಡ್ರೋ ವಿಲ್ಸನ್ ಏನು ಹೇಳಿದ್ದಾರೆ ಅಂದರೆ, ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕಾನೂನಿನ ಪರಿಮಿತಿಗೆ ಒಳಪಟ್ಟು ಸಂಘಟಿತವಾದ ಜನಸಮೂಹವನ್ನು ರಾಜ್ಯ ಅಂತ ಕರಿತೀವಿ. ಇನ್ನು ಬ್ಲಂಟ್ಸಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸುಸಂಘಟಿತವಾಗಿರುವ ಜನತೆಯನ್ನು ರಾಜ್ಯ ಅಂತ ಕರಿತೀವಿ. ಸೊ ನೀವು ಬೈಪಟ್ ಮಾಡಲೇಬೇಕು. ರಾಜ್ಯಶಾಸ್ತ್ರದ ಡೆಫಿನೇಷನ್ಸ್ಗಳು, ರಾಜ್ಯದ ಡೆಫಿನೇಷನ್ಸ್ಗಳು ಬೈಹಟ್ ಹಾಕಿ. ಇನ್ನು ಸಪ್ತಾಂಗ ಸಿದ್ಧಾಂತದ ಅಂಗಗಳು ಯಾವುವು ಅಂತ ಕೇಳಿದ್ದಾರೆ. ಸ್ವಾಮಿನ್, ಅಮಾತ್ಯ, ಜನಪದ, ಕೋಶ, ದುರ್ಗ, ಬಲ ಮತ್ತು ಮಿತ್ರ. ಇನ್ನು ರಾಜ್ಯದ 4 ಮೂಲಾಂಶಗಳು ವೆರಿ ಇಂಪಾರ್ಟೆಂಟ್. ನಿರ್ದಿಷ್ಟ ಭೂಪ್ರದೇಶ, ಜನಸಂಖ್ಯೆ, ಸರ್ಕಾರ ಮತ್ತು ಪರಮಾಧಿಕಾರ. ಇಷ್ಟಲ್ಲಿ ನೀವು 3-4 ಕ್ವಶನ್ಸ್ ಆರಾಮಾಗಿ ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಇನ್ನು ಲಾಂಗ್ ಕ್ವಶನ್ಸ್ಗೆ ಬರ್ತೀನಿ. ನಿಮ್ಮ ಎಕ್ಸಾಮ್ಗೆ ಮೇನ್ ಫೋಕಸ್ ಮಾಡ್ತಕ್ಕಂಥ ಕ್ವಶನ್ಸೇ ಕೊಟ್ಟಿದ್ದೀನಿ. ರಾಜ್ಯಶಾಸ್ತ್ರದ ಸ್ವರೂಪ ಅಂತ ಕೇಳ್ತಾರೆ. ಇಲ್ಲಿ 3 ಪ್ರಶ್ನೆ ಬರ್ತವೆ. ಒಂದು ಸ್ವರೂಪ ಬರ್ತದ, ಒಂದು ವ್ಯಾಪ್ತಿ ಬರ್ತದ, ಒಂದು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಬರ್ತದ. ಇದರಲ್ಲಿ 3ರಲ್ಲಿ 1 or 2 ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್. ಸೊ ನಾನು 2 ಕೂಡ ಕೊಟ್ಟಿದ್ದೀನಿ, 3 ಕೊಟ್ಟಿದ್ದೀನಿ. ಫಸ್ಟ್ ನೋಡ್ಕೊಂಡು ಬರೋಣ. ರಾಜ್ಯಶಾಸ್ತ್ರದ ಸ್ವರೂಪ. ರಾಜ್ಯಶಾಸ್ತ್ರ ರಾಜ್ಯ ಸರ್ಕಾರ ಹಾಗೂ ವ್ಯಕ್ತಿ, ಹೀಗೆ ರಾಜಕೀಯ ವ್ಯವಸ್ಥೆಗೆ ಸಂಬಂಧಿಸಿದ ವಿವಿಧ ಅಂಶಗಳನ್ನು ಅಧ್ಯಯನ ಮಾಡ್ತದೆ. ರಾಜ್ಯ ಸರ್ಕಾರ ಹಾಗೂ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಅಧ್ಯಯನಿಸುವ ಶಾಸ್ತ್ರವಾಗಿದೆ. ಮಾನವ ಸಮಾಜ ಜೀವಿಯಾಗಿರುವಂತೆ ರಾಜಕೀಯ ಜೀವಿಯೂ ಆಗಿದ್ದಾನೆ. ಮಾನವನ ನೆಮ್ಮದಿಯ ಜೀವನಕ್ಕೆ ಹಾಗೂ ಸಮಾಜದ ಸುರಕ್ಷತೆಗೆ ರಾಜ್ಯ ವಿಕಾಸವಾಗಿದೆ. ಮಾನವನ ಸಾಂಘಿಕ ಜೀವನದಲ್ಲಿ ಬರುವ ತೊಂದರೆಗಳನ್ನು, ಸಮಾಜ ವಿರೋಧಿ ಚಟುವಟಿಕೆಗಳನ್ನು ತಡೆಗಟ್ಟಲು ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಇನ್ನು ಸರ್ಕಾರ ರಾಜ್ಯದ ಅಗತ್ಯವಾದ ಮೂಲವಾಗಿ ರಾಜ್ಯದ ಹಿತಾಸಕ್ತಿಗಳನ್ನು ಹಾಗೂ ಮಾನವನ ಬದುಕಿಗೆ ಬೇಕಾಗುವ ಸೌಲಭ್ಯಗಳನ್ನು ಶಾಸನಗಳ ಮೂಲಕ ರಚಿಸಿ ತನ್ನ ಅಂಗಗಳ ಮೂಲಕ ಅನುಷ್ಠಾನಕ್ಕೆ ತರ್ತದೆ. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಸೊ ದಯಮಾಡಿ ಅವುಗಳನ್ನು ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ.
ದುರ್ವರ್ತನೆಗಳನ್ನು ನಿಯಂತ್ರಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತದೆ. ನೆಕ್ಸ್ಟ್, ಹೀಗೆ ರಾಜ್ಯಶಾಸ್ತ್ರ ರಾಜ್ಯ ಸರ್ಕಾರ ಮತ್ತು ವ್ಯಕ್ತಿಗಳ ನಡುವಿನ ಅನ್ಯೋನ್ಯ ಸಂಬಂಧಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತದೆ. ರಾಜ್ಯದ ಮೂಲಾಂಶಗಳು, ಸರ್ಕಾರದ ವಿವಿಧ ಅಂಗಗಳು ಹಾಗೂ ಅವುಗಳ ನಡುವಿನ ಸಂಬಂಧ, ರಾಜ್ಯ ಮತ್ತು ವ್ಯಕ್ತಿಗಳ ನಡುವಿನ ಕಾರ್ಯಕ್ಷೇತ್ರ ಹಾಗೂ ಸಂಬಂಧ, ರಾಜ್ಯ ಮತ್ತು ಸಾಮಾಜಿಕ ಸಂಸ್ಥೆಗಳ ನಡುವಿನ ಸಂಬಂಧ, ಇವುಗಳನ್ನು ರಾಜ್ಯಶಾಸ್ತ್ರ ಅಧ್ಯಯನವನ್ನು ಮಾಡ್ತದೆ. ರಾಜಕೀಯ ಸಂಸ್ಥೆಗಳೊಂದಿಗೆ ವಿವಿಧ ಚಿಂತಕರು ಪ್ರತಿಪಾದಿಸಿದ ರಾಜಕೀಯ ಸಿದ್ಧಾಂತ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಬೆಳಕು ಚೆಲ್ತಕ್ಕಂಥ ಕೆಲಸ ರಾಜ್ಯಶಾಸ್ತ್ರ ಮಾಡ್ತದ ಅಂತ ಬರೆದ್ರೆ ಸಾಕು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್, ರಾಜ್ಯಶಾಸ್ತ್ರದ ವ್ಯಾಪ್ತಿ. ಎಸ್, ರಾಜ್ಯಶಾಸ್ತ್ರ ಯಾವ ವಿಷಯಗಳನ್ನು ಒಳಗೊಂಡಿದೆ ಹಾಗೂ ಅಧ್ಯಯನಿಸುತ್ತದೆ ಎಂಬುದೇ ಅದರ ವ್ಯಾಪ್ತಿಯಾಗಿದೆ. ಗ್ಯಾರೀಸ್, ಗಾರ್ ಮತ್ತು ಬ್ಲಂಟ್ಸ್ಟಿ ಪ್ರಕಾರ ಕೇವಲ ರಾಜ್ಯದ ಅಧ್ಯಯನವಾಗಿದೆ. ರಾಜ್ಯದ ಉಗಮ, ವಿಕಾಸ, ಅದರ ಪ್ರಕಾರ, ಅಧಿಕಾರ ಮತ್ತು ಕಾರ್ಯಗಳನ್ನು ಅಧ್ಯಯನ ಮಾಡ್ತದೆ. ಜಾನ್ ಸೀಲೆ ಲೀಕಾಕ್ ಪ್ರಕಾರ ಇದು ಕೇವಲ ಸರ್ಕಾರದ ಅಧ್ಯಯನವಾಗಿದೆ. ಸರ್ಕಾರದ ಉಗಮ, ಬೆಳವಣಿಗೆ ಮತ್ತು ಅದರ ಅಂಗ ಮತ್ತು ಕಾರ್ಯಗಳನ್ನು ಅಧ್ಯಯನವನ್ನು ಮಾಡ್ತದೆ. ಆದರೆ ಲಾಸ್ಕಿ, ಗೆಟಲ್ಪಾಲ್, ಜೇನೆಟ್ ಪ್ರಕಾರ ಇದು ರಾಜ್ಯ ಮತ್ತು ಸರ್ಕಾರದ ಅಧ್ಯಯನವಾಗಿದೆ. ಹಾಗಾದ್ರೆ 1948ರ ಯುನೆಸ್ಕೋ ಅಂತಾರಾಷ್ಟ್ರೀಯ ಸಮ್ಮೇಳನದ ಪ್ರಕಾರ ರಾಜ್ಯಶಾಸ್ತ್ರ ಅಧ್ಯಯನದ ವ್ಯಾಪ್ತಿಯಲ್ಲಿ ಏನು ಬರ್ತಾವ ಅಂತ ಹೇಳಿದ್ದಾರೆ. ಫಸ್ಟ್ ಒನ್, ರಾಜಕೀಯ ಸಿದ್ಧಾಂತ, ರಾಜಕೀಯ ಚಿಂತಕರು, ತತ್ವಜ್ಞಾನಿಗಳ ತತ್ವ ಸಿದ್ಧಾಂತಗಳ ಅಧ್ಯಯನ. ಎರಡನೇದು, ರಾಜಕೀಯ ಸಂಸ್ಥೆಗಳು ಬರ್ತದೆ. ಮೂರನೇದು, ರಾಜಕೀಯ ಪಕ್ಷಗಳು. ನಾಲ್ಕನೇದು, ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನೋದನ್ನು ಪಾಯಿಂಟ್ಸ್ಗಳನ್ನು ಬರೆದು ಎಕ್ಸ್ಪ್ಲನೇಷನ್ ಮಾಡಿದರೆ ಖಂಡಿತವಾಗಿ ನಿಮಗೆ ಔಟ್ ಮಾರ್ಕ್ಸು ಕೊಡ್ತಾರೆ. ಮುಂದಿನ ಪ್ರಶ್ನೆಗೆ ಬರ್ತೀನಿ. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಅಂತ ಕೇಳ್ತಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. 7 ಇದಾವೆ, 7ಕ್ಕೂ 7 ಬೈಪಟ್ ಮಾಡಿರಿ. ಪ್ರತಿಯೊಂದನ್ನು 2ರಿಂದ 3 ಸಾಲ ನೀವೇನು ಮಾಡಬೇಕು, ಎಕ್ಸ್ಪ್ಲನೇಷನನ್ನು ಮಾಡಬೇಕು. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಕಾರಿ, ರಾಜ್ಯವನ್ನು ಅರ್ಥ ಮಾಡಿಕೊಳ್ಳಲು, ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯದ ಅರಿವು ಮೂಡಿಸಲು, ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನು ಉಂಟು ಮಾಡ್ತದೆ, ರಾಜಕೀಯ ಸಿದ್ಧಾಂತದ ಬಗ್ಗೆ ಅರಿವು, ವಿಶ್ವ ರಾಜಕಾರಣ ಮತ್ತು ಅಂತಾರಾಷ್ಟ್ರೀಯ ಸಂಬಂಧವನ್ನು ತಿಳಿಸ್ತದೆ, ಸಂವಿಧಾನದ ಬಗ್ಗೆ ತಿಳಿಯಲು ಸಹಾಯಕವಾಗಿದೆ ಅಂತ ಬರೆದ್ರೆ ಸಾಕು. ಇಷ್ಟು ಫಸ್ಟ್ ಪಾರ್ಟ್ ಇತ್ತು. ಇನ್ನು ರಾಜ್ಯದ ಮಹತ್ವ ಅಂತ ಕೇಳ್ತಾರೆ. ಅದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ರಾಜ್ಯ ಅನ್ನೋದು ಪರಮಶ್ರೇಷ್ಠ ಸಂಸ್ಥೆಯಾಗಿದೆ. ಮಾನವನ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸುವುದರ ಜೊತೆಗೆ ಅವರ ಸುಖ ಜೀವನಕ್ಕೆ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ಹಾಗೂ ರಕ್ಷಣೆಯನ್ನು ಒದಗಿಸ್ತದೆ. ಮಾನವ ತನ್ನ ಜೀವನದ ಗುರಿಯನ್ನು ರಾಜ್ಯದ ಆಶ್ರಯದಲ್ಲಿ ಪಡೆಯಲು ಸಾಧ್ಯವೆಂದು ಅರಿಸ್ಟಾಟಲ್ ಉಲ್ಲೇಖಿಸಿದ್ದಾರೆ. ರಾಜ್ಯದ ಮಹತ್ವದಲ್ಲಿ ಕೂಡ 5 ಪಾಯಿಂಟ್ ಇದಾವೆ, ಬೈಪಟ್ ಮಾಡ್ರಿ. ಇದು ಜನರಿಗೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒದಗಿಸ್ತದೆ. ಜನತೆಯ ವಿಭಿನ್ನ ಚಟುವಟಿಕೆಗಳನ್ನು ನಿಯಂತ್ರಿಸಿ ಕಾನೂನು ಪರಿಪಾಲನೆ ಹಾಗೂ ಶಾಂತಿ ಮತ್ತು ಸುವ್ಯವಸ್ಥತೆ ಕಾಪಾಡ್ತದೆ. ಜನತೆಯ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ. ಜನತೆಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತದೆ. ಜನತೆಗೆ ನ್ಯಾಯ ಹಾಗೂ ಸಾಮಾಜಿಕ ಭದ್ರತೆಯನ್ನು ಒದಗಿಸ್ತದೆ ಅಂತ ಬರೆದ್ರೆ ಸಾಕು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸ. ಇಲ್ಲಿ ರಾಜ್ಯ ಮತ್ತು ಸಮಾಜ, ರಾಜ್ಯ ಮತ್ತು ರಾಷ್ಟ್ರ ಬರ್ತದೆ, ಬಟ್ ಇದು ಇಂಪಾರ್ಟೆಂಟ್ ಇದೆ. ಸೊ ಈ ಕೋಷ್ಟಕವನ್ನು ಸ್ಕ್ರೀನ್ಶಾಟ್ ತಗೊಳ್ರಿ. ಇದನ್ನು ಕೂಡ ನೀವು ಪ್ರಿಪೇರ್ ಮಾಡಿ. ಖಂಡಿತವಾಗಿ ಈ ಪ್ರಶ್ನೆ ಕೂಡ ಬರ್ತದೆ. ಲಾಸ್ಟ್ ಪ್ರಶ್ನೆ ಯಾವುದಪ್ಪ ಅಂದರೆ ರಾಜ್ಯದ ಅರ್ಥ ಮತ್ತು ರಾಜ್ಯದ ಮೂಲಾಂಶಗಳು. ಸೊ ರಾಜ್ಯದ ಅರ್ಥ ಅಂದ್ರೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ರಾಜ್ಯದ ಅರ್ಥ ಬರೀಬೇಕು. ವಿಲ್ಸನ್, ಬ್ಲಂಟ್ಸಿ ಅವರ ಪ್ರಕಾರ 1-2 ಡೆಫಿನೇಷನ್ ಬರೆದ್ರೆ ರಾಜ್ಯ ಬಗ್ಗೆ ಆಗ್ತದೆ. ಇನ್ನು ರಾಜ್ಯದ ಮೂಲಾಂಶಗಳು 4 ಇದಾವೆ. ಓಕೆ, ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಜನಸಂಖ್ಯೆ. ಸೊ ಇಲ್ಲಿ ಜನಸಂಖ್ಯೆ ಬಗ್ಗೆನೂ ಕೂಡ ನಾನು ಕೊಟ್ಟಿದ್ದೀನಿ, ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು 2ನೇ ಪಾಯಿಂಟ್ ಬರೋದು ನಿರ್ದಿಷ್ಟ ಭೂಪ್ರದೇಶ. ಯಾವುದು? ನಿರ್ದಿಷ್ಟ ಭೂಪ್ರದೇಶ, ಅದು ಕೂಡ ಪಾಯಿಂಟ್ ಅದ. 3ನೇದು ಸರ್ಕಾರ ಅದ. ಸೊ ಸರ್ಕಾರ ಬರಿಬೇಕು. ಲಾಸ್ಟ್ ರಾಜ್ಯದ ಮೂಲಾಂಶ ಯಾವುದಪ್ಪ ಅಂದ್ರೆ ಪರಮಾಧಿಕಾರ, ಸಾರ್ವಭೌಮ ಅಧಿಕಾರ ಅಂತ ಕರೀತಾರೆ. ಇವು 4 ಏನಪ್ಪ ಅಂತಂದರೆ ರಾಜ್ಯದ ಮೂಲಾಂಶಗಳಲ್ಲಿ ಬರ್ತದೆ. ಇಷ್ಟು ಬರೆದ್ರೆ ಸಾಕು, ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಗುಡ್ ಲಕ್.